ನಮಸ್ತೆ. ನೀವು ಕೇಳ್ತಾ ಇರೋದು ತ್ರಿಕೋನ ಯೂಟ್ಯೂಬ್ ಚಾನಲ್. ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತಗಳ ಬದಲಾಗಿ ಅವರು ಇಷ್ಟಪಟ್ಟಲ್ಲಿ 5 ವಿಷಯಗಳಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಆಯ್ಕೆ ಮಾಡ್ಕೋಬಹುದು. ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು. ಕೆಲವೊಬ್ಬರು ಸಮನ್ವಯ ಶಿಕ್ಷಣದ ಮೂಲಕ ಅಥವಾ ಕರೆಸ್ಪಾಂಡೆನ್ಸ್ ಮೂಲಕ ಓದ್ತಾ ಇರ್ತೀರ, ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಾಠಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಕೇಳಿ, ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಸಲಹೆಗಳಿದ್ದರೆ ತಿಳಿಸಿ, ಅವುಗಳನ್ನು ಕೂಡ ಅಳವಡಿಸ್ಕೊಂಡು ನನ್ನ ಪಾಠಗಳನ್ನು ಮುಂದುವರಿಸ್ತೀನಿ. ಇವತ್ತು 8ನೇ ತರಗತಿಗೆ ನಿಗದಿಪಡಿಸಿರುವಂತಹ ರಾಜ್ಯಶಾಸ್ತ್ರದ ಪಠ್ಯಕ್ರಮ ಅಥವಾ ಪರಿವಿಡಿಯನ್ನು ಗಮನಿಸೋಣ. ಪ್ರತಿ ಅಧ್ಯಾಯಗಳ ವಿವರಣೆಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅವುಗಳನ್ನು ಕೂಡ ಆಸಕ್ತಿ ಇರೋ ಅಂಥವರು ಕೇಳಿ. ಕೇವಲ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಅಲ್ಲ, ಇಲ್ಲಿರೋ ಅಂಥ ಸಾಕಷ್ಟು ವಿಚಾರಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯೋಗ ಆಗಿರೋದ್ರಿಂದ ಆಸಕ್ತಿ ಇರೋ ಅಂಥವರು ಕೂಡ ಈ ವಿಚಾರಗಳನ್ನು ಕೇಳಬಹುದು. ಹಾಗಾದರೆ 8ನೇ ತರಗತಿಗೆ ಇರುವಂತಹ ರಾಜ್ಯಶಾಸ್ತ್ರದ ಟೈಟಲ್ ಆಫ್ ದ ಪೇಪರ್ ಅಥವಾ ವಿಷಯದ ಶೀರ್ಷಿಕೆಯನ್ನು ನಾವು ಗಮನಿಸೋದಾದರೆ, ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ್ದಾರೆ. ಮೊದಲು ಈ ಒಂದು ಪತ್ರಿಕೆಯಲ್ಲಿ ಅಥವಾ ಈ ಒಂದು ವಿಷಯದಲ್ಲಿ ಏನೆಲ್ಲ ಅಧ್ಯಾಯಗಳಿದೆ ಅನ್ನೋದನ್ನು ನಾವು ಗಮನಿಸಿ, ನಂತರದ ದಿನಗಳಲ್ಲಿ ನಾವು ಪ್ರತಿ ಅಧ್ಯಾಯವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಒಟ್ಟು ನಿಮಗೆ 10 ಅಧ್ಯಾಯಗಳನ್ನು ನಿಗದಿಪಡಿಸಿದ್ದಾರೆ. 8ನೇ ತರಗತಿಯ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ 10 ಅಧ್ಯಾಯಗಳನ್ನು ನಿಮಗೆ ನಿಗದಿಪಡಿಸಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ಒಂದು ವಿಷಯದ ಶೀರ್ಷಿಕೆ ಮೂಲ ಪರಿಕಲ್ಪನೆಗಳು, ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಅಧ್ಯಾಯ 1, ರಾಜ್ಯಶಾಸ್ತ್ರದ ಪರಿಚಯ, ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರ ಮತ್ತು ಇತರೆ ಸಮಾಜಶಾಸ್ತ್ರಗಳ ನಡುವಿನ ಸಂಬಂಧ ಅನ್ನುವಂಥದ್ದು 2ನೇ ಅಧ್ಯಾಯ, ರಿಲೇಷನ್ಶಿಪ್ ಬಿಟ್ವೀನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಅದರ್ ಸೋಷಿಯಲ್ ಸೈನ್ಸಸ್. 3ನೇ ಅಧ್ಯಾಯ, ರಾಜ್ಯ ಮತ್ತು ಪೌರತ್ವ, ಸ್ಟೇಟ್ ಆ್ಯಂಡ್ ಸಿಟಿಸನ್. 4ನೇ ಅಧ್ಯಾಯ, ಕಾನೂನು, ಲಾ. ನೆಕ್ಸ್ಟ್ ಚಾಪ್ಟರ್, ಸ್ವಾತಂತ್ರ್ಯ, ಲಿಬರ್ಟಿ. ನೆಕ್ಸ್ಟ್ ಸಮಾನತೆ, ಈಕ್ವಾಲಿಟಿ. ನೆಕ್ಸ್ಟ್ ನ್ಯಾಯ, ಜಸ್ಟಿಸ್. ಮುಂದಿನ ಅಧ್ಯಾಯ, ಹಕ್ಕು ಮತ್ತು ಕರ್ತವ್ಯಗಳು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್. 9ನೇ ಅಧ್ಯಾಯ, ಸಂವಿಧಾನ, ಕಾನ್ಸ್ಟಿಟ್ಯೂಷನ್. 10ನೇದು ನಾಗರಿಕ ಸೇವಾ ವರ್ಗ, ಸಿವಿಲ್ ಸರ್ವಿಸ್. ಈ ಹೆಸರುಗಳನ್ನು ಕೇಳಿದ್ರಿ. ರಾಜ್ಯಶಾಸ್ತ್ರದ ಪರಿಚಯ ಆಗಿರ್ಬೋದು, ರಾಜ್ಯ ಮತ್ತು ಪೌರ ಆಗಿರ್ಬೋದು, ಸ್ವಾತಂತ್ರ್ಯ, ಸಮಾನತೆ, ಕಾನೂನು, ನ್ಯಾಯ, ನಾಗರಿಕ ಸೇವಾ ವರ್ಗ, ಈ ರೀತಿ ಹಲವಾರು ವಿಚಾರಗಳನ್ನು ಕೇಳಿದ್ರಿ. ಈ ವಿಚಾರಗಳನ್ನ ನಿಮಗೆ ಯಾಕೆ ನಿಗದಿಪಡಿಸಿದ್ದಾರೆ ಅಂದರೆ, ಮುಂದಿನ ತರಗತಿಗಳಲ್ಲಿ ನೀವು 9, 10ನೇ ತರಗತಿಗೆ ಹೋದಾಗ ಈ ಎಲ್ಲ ಪದಗಳು ನಿಮಗೆ ಬರ್ತವೆ. ಆದ್ದರಿಂದ ಆ ಪದಗಳ ಮೂಲಾರ್ಥವನ್ನು, ಆ ಪರಿಕಲ್ಪನೆಗಳ ಅರ್ಥವನ್ನು ನೀವು ತಿಳ್ಕೊಂಡಿದ್ರೆ ಮುಂದಿನ ತರಗತಿಗಳಲ್ಲಿ ಓದುವಂಥ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ, ಹಕ್ಕು ಮತ್ತು ಕರ್ತವ್ಯಗಳು ಅನ್ನುವ ವಿಚಾರವನ್ನು ನೀವು 8ನೇ ತರಗತಿಯಲ್ಲಿ ಸರಿಯಾಗಿ ಗ್ರಹಿಸಿದರೆ, ಈ 9ನೇ ತರಗತಿಯಲ್ಲಿ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಬೇರೆ ಬೇರೆ ಚಿಂತಕರು ಏನು ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ನೀವು ಅರ್ಥ ಮಾಡ್ಕೋತೀರಾ. ಹಾಗೆ 10ನೇ ತರಗತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಯಾವೆಲ್ಲ ಹಕ್ಕು ಮತ್ತು ಕರ್ತವ್ಯಗಳು ಇದ್ದಾವೆ, ಭಾರತೀಯನಾದವನು ಯಾವೆಲ್ಲ ಹಕ್ಕುಗಳನ್ನ ಹೊಂದಿರ್ತಾನೆ, ಯಾವ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅನ್ನುವಂಥ ವಿಚಾರವನ್ನು ನೀವು 10ನೇ ತರಗತಿಯಲ್ಲಿ ತಿಳ್ಕೊತೀರ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು ಅಂದರೆ 8ನೇ ತರಗತಿಯಲ್ಲಿರುವಂತಹ ರಾಜ್ಯಶಾಸ್ತ್ರದ ಈ 10 ಅಧ್ಯಾಯಗಳನ್ನು ನೀವು ಸೂಕ್ತ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆ ಎಲ್ಲ ವಿವರಣೆಯನ್ನು ಆಯಾ ಪಾಠಗಳಿಗೆ ಓದಂಥ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ಸರಳವಾಗಿ ನೀಡುವಂಥ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.